ಹೇಳ್ರಪ್ಪ ಹೇಳ್ರು. ಬ್ಯಾನರ್ ವಿಚಾರವಾಗಿ ತೆರವಂತೆ ಮಾಡೋದಕ್ಕೆ ಅದೇನು ಐ ಲವ್ ಮೊಹಮ್ಮದ್ ಅಂತ ಬ್ಯಾನರ್ ಅಂತೆ. ಐ ಲವ್ ಮೊಹಮ್ಮದ್ ಅಂತ ಬ್ಯಾನರ್ ಯಾಕೆ ಹಾಕ್ಬೇಕು? ನೀವು ಲವ್ ಮೊಹಮ್ಮದ್ ಹಂಗೆ ನೋಡಿದ್ರೆ ಮುಸ್ಲಿಮರಲ್ಲಿ ಮತ್ತು ಕ್ರೈಸ್ತರಲ್ಲಿ ಐ ಲವ್ ಮೊಹಮ್ಮದ್ ಅಥವಾ ಐ ಲವ್ ಜೀಸಸ್ ಇದೆಯಲ್ಲ, ಅದನ್ನ ಚೆನ್ನಾಗೇ ಪ್ರಕಟ ಮಾಡ್ತೀರಿ. ಬಹಳ ಶಿಸ್ತುಬದ್ಧವಾಗಿ, ಒಬ್ರು ಭಾನುವಾರ, ಒಬ್ರು ಶುಕ್ರವಾರ, ಒಬ್ರು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅಥವಾ ರಾತ್ರಿವರೆಗೂ 4 ಸರಿ ಯಾರ ಶಕ್ತಿ ಇದೆಯೋ, ಭಗವಂತ ಸಮಯ ಕೊಡ್ತಾನೋ ಅವರೆಲ್ಲ ಪ್ರೇಯರ್ಸು ಚೆನ್ನಾಗೇ ಪ್ರಕಟ ಮಾಡ್ತೀರಿ. ಹಿಂದೂಗಳ ತರ ಇಂಡಿಸಿಪ್ಲಿನ್ಡ್ ಅಲ್ಲ. ಹೌದ್ರಿ, ಅದ್ರಲ್ಲೇನಿದೆ? ಮೋಸ್ಟ್ ಇಂಡಿಸಿಪ್ಲಿನ್ಡ್ ಫೆಲೋಸ್ ಅಂದ್ರೆ ಅವರೇ. ಯಾವ್ದಿಲ್ಲ, ಕಷ್ಟ ಬಂದಾಗ ಮಾತ್ರ ಓಡಾಕ್ತಾರಷ್ಟೇ. ಮೋಸ್ಟ್ ಬೋಗಸ್ ಫೆಲೋಸ್ ಅವರೇ. ಹಾಗಿರೋದ್ರಿಂದ ಎಲ್ಲರಿಗೂ ಹೇಳ್ತಿರೋದು ನಾನು ಇದು. ಹಾಗಾಗಿ ಐ ಲವ್ ಮೊಹಮ್ಮದ್ ಅಂತ ಎಕ್ಸ್ಟ್ರಾ ಯಾಕಪ್ಪ ಬೇಕು? SP ಪ್ರೆಸ್ ಕಾನ್ಫರೆನ್ಸ್ ಮಾಡಿ ದೂರು ಪ್ರತಿ ದೂರು ದಾಖಲಾಗಿದೆ. ನಮಗೂ ಗೊತ್ತು ಮೇಡಮ್, ದೂರು ಪ್ರತಿ ದೂರು ದಾಖಲಾಗುತ್ತೆ ಅಂತ. ನಿಮ್ ಡಿಪಾರ್ಟ್ಮೆಂಟ್ ಏನ್ ಕಡಿತಾ ಇತ್ತು ಅಂತ ಹೇಳಿ ಅಂತ ಕೇಳೋದು ನಾವು. ದಿವಾಲಿಗೆ ಫುಲ್ಜೋಡಿ ದೂರು ಪ್ರತಿ ದೂರು ದಾಖಲಾಗ ನಮ್ಗೇನು ಹೊಸ್ತಾ? ಏನ್ ನೀವೇನು ಹೇಳ್ಕೊಡ್ಬೇಕಾ? ಬಂದ್ ನಮ್ಗೆ ನೀವು IPS ಮೊದಲೇ ತಿಳ್ಕೊಂಡಿದೀವಿ ಅದನ್ನ ನಾವು. ಇನ್ಸಿಡೆಂಟ್ ಆಗ್ತಿದ್ದಾಗ ದಾವಣಗೆರೆಯಲ್ಲಿ ನಿಮ್ ಇಲಾಖೆ, ನಿಮ್ ಡಿಪಾರ್ಟ್ಮೆಂಟ್ ಏನ್ ಮಾಡಿದ್ರಿ, ನೀವೇನ್ ಮಾಡಿದ್ರಿ ಹೇಳ್ರಿ ಅಂತ ಹೇಳಿದ್ರೆ ದೂರು ಪ್ರತಿ ದೂರು ಅಂತೆ. ಏನ್ ಪೋಸ್ಟ್ ಆಫೀಸ್ ಹೆಡ್ಡಾ ನೀವು? ದಾವಣಗೆರೆ ಯಾಕೋ ಯಾಮಾರ್ತಿರೋಂಗಿದೆ ಮೇಲ್ನೋಟಕ್ಕೆ. ಅದಕ್ಕೆ ನೀವೇ ಕಾರಣರು ಹಾಕಬಾರ್ದು. ಹಾ, ನಿಮ್ಗೆ ಇನ್ನು ಮೇಡಮ್ ದಾವಣಗೆರೆ ಹಿಸ್ಟ್ರಿ ಗೊತ್ತಿಲ್ದಿದ್ರೆ ಹೇಳಿರ್ತಾರೆ. ಸಾಮಾನ್ಯ ಹಿರಿಯರು, ತಿಳಿದವರು, ಅರಿತವರು, ಬುದ್ಧಿವಂತರು ಯಾರು ಹೇಳಿರ್ತಾರೆ ನಿಮಗೆ. ಸ್ವಲ್ಪ ಹಿಂಗಂದ್ರೆ ಬಗ್ಗನ್ನತ್ತೆ, ಹೇಳಿದ್ದೀನಿ. ಹಾ, ಈಗ ಅದಾಯ್ತು, ಗಲಾಟೆ ಆಯ್ತು, ಕಲ್ಲು ತೂರಾಟ ಆಯ್ತು. ನಾವು ಪಾಕಿಸ್ತಾನದಲ್ಲಿ ಇದೀವ, ಎಲ್ಲಿದೀವ ಅಂತ ಇವರು ಗಲಾಟೆ. ಮುಸ್ಲಿಮ್ಸ್ ಎಲ್ಲ ಒಂದೇ ಅಂತ ಬಾಯಿ ಮಾತಲ್ಲಿ ಹೇಳೋದಲ್ಲ ಸರ್. ಎಲ್ಲ ಒಂದೇ ತರ ಇರಬೇಕು, ಒಂದೇ ತರ ಇದ್ದು ಅದೇ ತರ ನಡ್ಕೋಬೇಕು. ನಾವು ಕರ್ನಾಟಕದೀವೋ ಇನ್ನು ಎಲ್ಲಿದೀವೋ ಅಂತ ನಮಗೆ ಗೊತ್ತಾಗ್ತಿಲ್ಲ ಸರ್. ನಾವು ಕರ್ನಾಟಕ ದೇಶದಲ್ಲಿ ಅಂತ ಇಲ್ಲ ಸರ್. ನಾವು ಪಾಕಿಸ್ತಾನದಾಗ ಗೊತ್ತಿಲ್ಲ. ನಾವು ಹಂಗೆ ಆಗ್ಬಿಟ್ಟಿದೆ ನಮ್ದು ಓಣಿ. ಪಾಕಿಸ್ತಾನದಾಗ ಅಂತ ಅನ್ಸ್ಬೇಕಾಗಿದೆ. ನಿಮಗೆ ಕರ್ನಾಟಕದಾಗ ಇಲ್ಲ. ನಾವು ಹಿಂದೂಗಳಿಗೆ ಕರ್ನಾಟಕದಲ್ಲಿ ಬದುಕೋ ಅವಶ್ಯಕತೆನೇ ಇಲ್ಲ ಅಂದ್ರೆ ತಾವು ಏನ್ ಮಾಡ್ತಾರೆ ಕರ್ನಾಟಕದಲ್ಲಿ? ನಮ್ದು ಐ ಲವ್ ಮೊಹಮ್ಮದ್ ಅಂತ ನಾವು ಬ್ಯಾನರ್ ಹಾಕಿದೀವಿ ಸರ್. ಕಸದವನಿಗೆ ಹೇಳಿದೆ ನಾವು, ಆ ಬ್ಯಾನರ್ ತೆಗೀರಿ ಅಂತ. ಯಾವ ಕಾಗ ಹೇಳ್ಬೇಕಿತ್ತು? ನಾವು ಹಾಕಿದೀವಿ, ನಮ್ ಕಾಗ ಹೇಳ್ಬೇಕಿತ್ತು ಬ್ಯಾನರ್ ತೆಗೀರಿ ಅಂತ. ಕಸದವನಿಗೆ ಹೇಳಿದೆ ನಾವು. ಅವರು ಬಹಳ ಜನ ನಮ್ಮ ಮನೆಗೂ ನುಗ್ಗಿದ್ರು, ನಮ್ಮ ಮನೆಗೂ ಕಲ್ಲೂ ಉಸಿದ್ರು, ಬಹಳ ಜನ ಮಾಡಿದ್ರು. ನಾವು ಆ ತರ ಸುಮ್ಮನೆ ಇದ್ದಿಲ್ಲ. ಮತ್ತೆ ನಾವು ಪೊಲೀಸ್ ಸ್ಟೇಷನ್ ಬಂದಿದ್ವಿ. ಯಾರೇ ಬಂದು ಬೇಡದೇವರದ ವಿಷಯವನ್ನ ಅಥವಾ ಸುಳ್ಳು ವದಂತಿಗಳನ್ನ ಹಬ್ಬಿಸಿ ಕೋಮು ಪ್ರಚೋದನೆ ಮಾಡುವಂತದ್ದು ಅಥವಾ ಸನ್ನಿವೇಶಗಳನ್ನ ಬೇರೆ ರೀತಿ ತಿರುಚಿ ಹೇಳುವಂತದ್ದು ಬೇರೆ ಯಾವುದೇ ಕೂಡ ನೀವು ನೋಡ್ತಾ ಇದ್ದೀರಿ. ದಾವಣಗೆರೆಯಲ್ಲಿ ಶಾಂತ ರೀತಿಯಿಂದ ಇದೆ. ಗಣೇಶೋತ್ಸವ ಕೂಡ, ಈದ್ ಮಿಲಾದ್ ಕೂಡ ಪ್ರತಿಯೊಂದು ಎಲ್ಲ ಶಾಂತ ರೀತಿಯಿಂದ ಮಾಡಿದ್ದೇವೆ. ಏನು ಪೊಯೆಟಿಕ್ ಆಗಿ ನೀವು ತುಂಬ ಕಾವ್ಯಭರಿತವಾಗಿ ಸ್ಟೇಟ್ಮೆಂಟ್ ಕೊಟ್ಟರೆ ಪ್ರಯೋಜನ ಇಲ್ಲ ಮೇಡಮ್. ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ಹಂಗಾಗಲ್ಲ ಅದು. ಇವಾಗ ನಮ್ಗೆ ಗೊತ್ತಿದೆ ದಾವಣಗೆರೆಯಲ್ಲಿ ಹಿಂದೆ ಎಲ್ಲ ಏನಾಗಿದೆ ಅಂತ ಅಷ್ಟೇ.